ಪಾಕಿಸ್ತಾನದ ನರಿಬುದ್ಧಿ ಎರಡು ನಾಲಿಗೆ ಮಾತು ಮತ್ತೆ ಬಯಲಾಗಿದೆ. ಸಂಜೆ ಕದನ ವಿರಾಮ ಅಂತ ಒಪ್ಕೊಂಡು ರಾತ್ರಿ ಮತ್ತೆ ಡ್ರೋನ್ ಶೆಲ್ ದಾಳಿ ನಡೆಸಿತು. ಪಾಕಿಸ್ತಾನದ ಸೇನೆಯಿಂದ ನಡೆದ ಅಪ್ರಚೋದಿತ ಅಟ್ಯಾಕ್. ಭಾರತದ ಗಡಿ ಪ್ರದೇಶದಲ್ಲಿ ಶೆಲ್ಲಿಂಗ್ ಮತ್ತು ಡ್ರೋನ್ ದಾಳಿಯಾಗಿದೆ. ಉಧಂಪುರ ಭಾಗದಲ್ಲಿ ನಡೆದಿರುವ ಭಾರೀ ಶೆಲ್ ದಾಳಿ. ಜಮ್ಮುವಿನಲ್ಲಿ 10 ಡ್ರೋನ್ಗಳನ್ನ ಭಾರತದ ಎಡಿಎಸ್ ಹೊಡೆದು ಹಾಕಿದೆ. ರಾಜಸ್ಥಾನದ ಬಾರ್ಮರ್, ಗುಜರಾತ್ನ ಕಚ್ನಲ್ಲೂ ಕೂಡ ದಾಳಿಗೆ ಯತ್ನ ಆಯಿತು. ಡ್ರೋನ್ಗಳ ಮೂಲಕ ದಾಳಿ ನಡೆಸೋದಕ್ಕೆ ಯತ್ನಿಸಿದೆ ಪಾಕ್. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಲೂ ಆಕ್ಟಿವ್ ಆಗಿದೆ. ಪಾಕಿಸ್ತಾನದ ದಾಳಿಯ ಯತ್ನ ವಿಫಲಗೊಳಿಸುವಲ್ಲಿ ಭಾರತ ಸಫಲವಾಗಿದೆ. ಶ್ರೀನಗರದ ಚಿನಾರ್ ಕಾರ್ಪ್ಸ್ ಹೆಡ್ ಕ್ವಾರ್ಟರ್ಸ್ ಟಾರ್ಗೆಟ್ ಆಗಿತ್ತು, ಆದರೆ ಅದನ್ನ ವಿಫಲಗೊಳಿಸಿದೆ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್. ಈಗ ಸಹಜ ಸ್ಥಿತಿಯತ್ತ ಈ ಎಲ್ಲಾ ರಾಜ್ಯಗಳ ಜಿಲ್ಲೆಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪಂಜಾಬ್ನ ಸದ್ಯದ ಪರಿಸ್ಥಿತಿ ಹೇಗಿದೆ, ಅಮೃತ್ಸರದ ಪರಿಸ್ಥಿತಿ ಹೇಗಿದೆ, ಫಿರೋಜ್ಪುರದ ಪರಿಸ್ಥಿತಿ ಹೇಗಿದೆ, ಪೂಂಚ್ನಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಅವಶ್ಯ ಬಿದ್ರೆ ಮಾತ್ರ ಜನ ಹೊರಗಡೆ ಓಡಾಡ್ತಿದ್ದಾರೆ. ರಜೌರಿಯಲ್ಲೂ ಕೂಡ ಸೇಮ್ ಕಂಡೀಷನ್ ಇದೆ. ಶ್ರೀನಗರದಲ್ಲೂ ಕೂಡ ಜನ ಬೆಳಿಗ್ಗೆ ಹೊರಗಡೆ ಬಂದು ನೋಡ್ತಿದ್ದಾರೆ, ಏನೆಲ್ಲ ಆಯಿತು, ಏನೆಲ್ಲ ಡ್ಯಾಮೇಜ್ ಆಗಿದೆ, ಎಲ್ಲೆಲ್ಲ ಅಟ್ಯಾಕ್ ಆಗಿದೆ ಅಂತ ಕುತೂಹಲ ಭರಿತರಾಗಿ ಬಂದಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟ ಶುರುವಾಗಿದೆ. ಇನ್ನು ಫಿರೋಜ್ಪುರ್ನಲ್ಲೂ ಕೂಡ ಬೆಳಗ್ಗೆ ಜನಜೀವನ ಸಹಜ ಸ್ಥಿತಿಯತ್ತ ಮರಳಿದೆ. ಅಮೃತ್ಸರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮತ್ತು ಸೇನೆಯ ಬಂದೋಬಸ್ತ್ ಭದ್ರತೆಯನ್ನ ಒದಗಿಸಿದ್ದಾರೆ. ಫಿರೋಜ್ಪುರನ ಬೆಳಗಿನ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಪ್ರಶಾಂತತೆಯಿಂದ ಕೂಡಿರೋ ರಸ್ತೆಗಳು, ರಾತ್ರಿ ಶೆಲ್ಗಳ ಮೊಳೆತ, ಡ್ರೋನ್ಗಳ ದಾಳಿ ಅದೆಲ್ಲ ವಿಫಲ ಆಯಿತು, ಅದು ಬೇರೆ. ಆದರೆ ಜನಸಾಮಾನ್ಯರಿಗೆ ಆದಂತಹ ಆತಂಕ ಇದೆಯಲ್ಲ, ಅದನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ನಾವು ದಕ್ಷಿಣದ ರಾಜ್ಯಗಳಲ್ಲಿ ಕುತ್ಕೊಂಡು ಯುದ್ಧ ಆಗ್ತಿದೆ, ಅಲ್ಲಿ ಅಟ್ಯಾಕ್ ಆಯಿತು, ಇಲ್ಲಿ ಅಟ್ಯಾಕ್ ಆಯಿತು ಅಂತ ಮಾತಾಡ್ತಿದ್ದೀವಿ. ಆದರೆ ಆ ಜನ ಅದೆಲ್ಲವನ್ನ ಎದುರಿಸ್ತಾ ಇದ್ದಾರಲ್ಲ, ನಿಜಕ್ಕೂ ಗ್ರೇಟ್ ಹೇಳಲೇಬೇಕು, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಶ್ರೀನಗರದ ಸದ್ಯದ ದೃಶ್ಯ ಗಮನಿಸ್ತಾ ಇದ್ದೀರಿ. ಶ್ರೀನಗರದ ಜನ ಹೊರಗಡೆ ಬಂದಿದ್ದಾರೆ. ಮೋಸ್ಟ್ಲಿ ದಾಲ್ ಸರೋವರದ ದೃಶ್ಯ ಇದು ಅಂತ ಅನ್ಸುತ್ತೆ. ಅಲ್ಲಿ ಫ್ಲೋಟಿಂಗ್ ಬೋಟ್ಸ್ಗಳೆಲ್ಲ ಇವೆ, ಆದರೆ ಪ್ರವಾಸಿಗರು ಯಾರು ಇಲ್ಲ. ಆ ಬೋಟ್ಸ್ಗಳ ಸಣ್ಣ ಪುಟ್ಟ ಬೋಟಿಂದ ಹಿಡಿದು ದೊಡ್ಡ ದೊಡ್ಡ ಬೋಟ್ಗಳ ಮಾಲೀಕರು ಬೆಳಗ್ಗೆ ಬಂದು ಏನಾಯಿತು, ತಮ್ಮ ಬೋಟ್ಗಳು ಸುರಕ್ಷಿತವಾಗಿದಾವೋ ಇಲ್ವೋ ಅಂತ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸ್ವಲ್ಪ ಸಹಜ ಸ್ಥಿತಿಯತ್ತ ಪರಿಸ್ಥಿತಿ ಅಲ್ಲಿ ಬಂದಿದೆ. ಅತಿ ಹೆಚ್ಚು ದಾಳಿಯಾಗಿದ್ದು ಜಮ್ಮು ಕಾಶ್ಮೀರದಲ್ಲಿ. ನಿನ್ನೆ ಜಮ್ಮು ಸಿಟಿ ಮತ್ತು ಶ್ರೀನಗರದಲ್ಲಿ ಅಟ್ಯಾಕ್ ಆಯಿತು. ಸೊ ದಾಲ್ ಸರೋವರದ ಸದ್ಯದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜನರು ಹೊರಗಡೆ ಬರ್ತಿದ್ದಾರೆ, ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೊಂಡ್ಕೊಂಡು ವಾಪಸ್ ತೆರಳ್ತಾ ಇದ್ದಾರೆ. ಶ್ರೀನಗರ ಮತ್ತು ಜಮ್ಮುವಿನ ದೃಶ್ಯ ನಾವು ನೋಡಬಹುದಾಗಿದೆ. ಎಲ್ಲೆಲ್ಲೂ ಕೂಡ ಬಿಗಿ ಸೇನಾ ಭದ್ರತೆ, ಪೊಲೀಸ್ ಭದ್ರತೆಯನ್ನ ಅಲ್ಲಿ ಕಲ್ಪಿಸಿದ್ದಾರೆ. ಒಂದು ಸ್ಟೇಟ್ ಪೊಲೀಸ್, ಮತ್ತೊಂದು CRPF ಮತ್ತು BSF ಪಡೆಗಳು ಅಲ್ಲಿ ಜನರ ರಕ್ಷಣೆಗಾಗಿ ನಿಂತಿದ್ದಾರೆ. ನಿನ್ನೆ ಪಾಕಿಸ್ತಾನದಿಂದ ಅಪ್ರಚೋದಿತ ದಾಳಿ ಮುಂದುವರಿತಲ್ಲ, ಅದು 4 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿತು. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್. ಇಲ್ಲಿ ಇರುವಂತಹ ಎಲ್ಲಾ ಗಡಿ ಭಾಗದಲ್ಲಿ ಯಥೇಚ್ಛವಾಗಿ ದಾಳಿ ಆಯಿತು. ಅತಿ ಹೆಚ್ಚು ದಾಳಿಯಾಗಿದ್ದು ಜಮ್ಮುವಿನಲ್ಲಿ. ಕಳೆದ 3 ದಿನದಿಂದ ಶೆಲ್ ದಾಳಿ, ಮಿಸೈಲ್ ದಾಳಿ, ಡ್ರೋನ್ ದಾಳಿ ಏನಾಗ್ತಿತ್ತಲ್ಲ, ಅದಕ್ಕಿಂತ ಡಬಲ್ ಟ್ರಿಬಲ್ ಆಗಿ ನಿನ್ನೆ ಜಮ್ಮುವಿನಲ್ಲಿ ದಾಳಿ ಆಯಿತು. ಸೊ ಅಕ್ನೂರ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಭಾರತದ ತಿರಂಗ, ಭಾರತದ ಧ್ವಜ ಅಲ್ಲಿ ಹಾರಾಡ್ತಾ ಇದೆ. ಜನಜೀವನ ಒಂದು ಸ್ವಲ್ಪ ಸಹಜ ಸ್ಥಿತಿಯತ್ತ ಮರಳಿದೆ. ಜನ ಭಯದಿಂದ ಮನೆಯಲ್ಲಿ ಕೂತಿದ್ರು. ಆದರೆ ಈ ಶೆಲ್ ಮತ್ತು ಈ ಮಿಸೈಲ್ಗಳ ಶಬ್ದ, ಗುಂಡಿನ ಶಬ್ದ ಯಾವಾಗ ಕಮ್ಮಿ ಆಯಿತೋ ಅವರು ಹೊರಗಡೆ ಬಂದು ಓಡಾಡುವಂತಹ ಒಂದು ಸ್ವಲ್ಪ ಸಹಜ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಸೇಮ್ ಪರಿಸ್ಥಿತಿ ಫಿರೋಜ್ಪುರ್ನಲ್ಲೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಜನ 2 ವೀಲರಲ್ಲಿ ಹೊರಗಡೆ ಓಡಾಡ್ತಾ ಇದ್ದಾರೆ. ತಮಗೆ ಬೇಕಾಗಿರೋ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ. ಅಂಗಡಿ ಮುಂಗಟ್ಟುಗಳು ಏನಾಗಿರಬಹುದು, ಅಥವಾ ತಮ್ಮ ಹತ್ತಿರದವರ, ತಮ್ಮ ಸಂಬಂಧಿಕರ ಮನೆಗಳಿಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಹೊರಗಡೆ ಬಂದು ಅವರು ಸಹಜವಾಗಿ ಜೀವನ ನಡೆಸುವಂಥ ಪ್ರಯತ್ನ ಆಗ್ತಿದೆ. ಇನ್ನು ಶ್ರೀನಗರದ ದೃಶ್ಯವನ್ನು ನಾವು ಗಮನಿಸಬಹುದಾಗಿದೆ. ಒಂದೊಳ್ಳೆ ಪ್ರವಾಸಿ ತಾಣ ಅದು. ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರಿತೀವಿ. ಇಲ್ಲಿಂದನೇ ಈ ಕಿಚ್ಚು ಶುರುವಾಗಿತ್ತು. ಈ ಭಯೋತ್ಪಾದಕರು ಬಂದು 26 ಜನರನ್ನ ಧರ್ಮ ಕೇಳಿ ಹೊಡೆಯದೇ ಹೋಗಿದ್ದಿದ್ರೆ ಇಂತಹ ಸಿಚುವೇಶನ್ ಇವತ್ತು ನಿರ್ಮಾಣ ಆಗ್ತಿರಲಿಲ್ಲ.
ಆ ಭಾಗದ ಜನ ಭಯಭೀತರಾಗಿದ್ದಾರೆ. ಅತಿ ಹೆಚ್ಚು ಪೊಲೀಸ್ ಭದ್ರತೆ ಮತ್ತು ಸೇನಾ ಭದ್ರತೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ. ಇನ್ನು ಉಧಂಪುರದ ದೃಶ್ಯವನ್ನು ಕೂಡ ಈಗ ಆಲ್ರೆಡಿ ನೀವು ಗಮನಿಸಿದ್ರಿ. ಈಗ 6 ವಿಂಡೋ ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಪಂಜಾಬ್ನ ದೃಶ್ಯವನ್ನ ನಾವು ಗಮನಿಸಬಹುದು. ವಿಶಾಲವಾಗಿರೋ ರಸ್ತೆಯಲ್ಲಿ ಜನರ ಸಂಚಾರ, ಜನರ ಓಡಾಟ ಕಡಿಮೆ ಇದೆ. ಸಾಮಾನ್ಯ ದಿನದಲ್ಲಿ ಸಾವಿರಾರು ಲಕ್ಷಾಂತರ ವಾಹನಗಳು ಸಂಚರಿಸುವ ರಸ್ತೆಗಳು ಈಗ ಖಾಲಿ ಬಿಕೋ ಅಂತ ಇವೆ. ಕಾರಣ, ಹೊರಗಡೆ ಬಂದರೆ ಎಲ್ಲಿ ಪಾಕ್ ನಡೆಸ್ತಾ ಇರುವ ಈ ಅಪ್ರಚೋದಿತ ದಾಳಿಗೆ ನಾವು ಬಲಿಯಾಗ್ಬಿಡ್ತೀವಾ ಅನ್ನೋ ಭಯ, ಮತ್ತು ಅಲ್ಲಿ ಯಾರೂ ಕೂಡ ಹೊರಗಡೆ ಬರಬೇಡಿ ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಸೊ ಮತ್ತೊಂದು ಕಡೆ ಅಮೃತ್ಸರದ ದೃಶ್ಯ, ಯಾವುದೇ ಹೊರಗಡೆಯಿಂದ ವೆಹಿಕಲ್ ಬಂದರೂ ಕೂಡ, ಕಾರ್ ಬಂದರೂ ಕೂಡ ಆ ಕಾರನ್ನು ಸಂಪೂರ್ಣವಾಗಿ ಪರಿಶೀಲಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದು. ಕಾರ್ನ ಡಿಕ್ಕಿ ಓಪನ್ ಮಾಡಿಸೋದು, ಕಾರು ಒಳಗಡೆ ಏನೆಲ್ಲ ಇದೆ ಅನ್ನೋದನ್ನ ಚೆಕ್ ಮಾಡೋ ಕೆಲಸ ಅಲ್ಲಿ ಭದ್ರತಾ ಪಡೆ ಮಾಡ್ತಿದ್ದಾರೆ. ಫಿರೋಜ್ಪುರದ ದೃಶ್ಯ, ಇಷ್ಟೊತ್ತಿಗೆ ಸಾಮಾನ್ಯ ದಿನದಲ್ಲಿ ತುಂಬಾ ಜನ ವಾಸ ಮಾಡುವಂತಹ, ಓಡಾಡುವಂತಹ, ದೈನಂದಿನ ಚಟುವಟಿಕೆ ಆರಂಭ ಮಾಡುವಂತಹ ರಸ್ತೆಗಳವು. ವ್ಯಾಪಾರ ವಹಿವಾಟು ಆರಂಭವಾಗ್ತಿತ್ತು. ಆದರೆ ಈಗ ಅದೆಲ್ಲ ಒಂದು ಸ್ವಲ್ಪ ಸ್ಥಗಿತಗೊಂಡಿದೆ, ಯುದ್ಧದ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.